ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಬಂದು KCET ಅಪ್ಡೇಟ್ ಕೇಳ್ತಿದ್ರು, ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಡೈಲಿ KCET ಅಪ್ಡೇಟ್ ನಿಮಗೆ ಸಿಗ್ತಿರುತ್ತೆ, ಅದಕ್ಕೋಸ್ಕರನೇ. ತುಂಬ ಜನ ಇವಾಗ SNK ಕೋಟಾ ಬಗ್ಗೆ ಕೇಳಿದ್ದೀರಾ, ಮತ್ತು ಇನ್ನೊಂದು KCETನ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಕೇಳಿದ್ದೀರಾ, ಮತ್ತು ಆಪ್ಷನ್ ಎಂಟ್ರನ್ನ ಯಾವಾಗ ಎಡಿಟ್ ಮಾಡ್ಬೋದು ಅಂತಲೂ ಕೂಡ ಕೇಳಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತೆ. ಮೊದಲನೇದಾಗಿ ಇವಾಗ ಸೆಕೆಂಡ್ ರೌಂಡಲ್ಲಿ ಯಾರಿಗೆಲ್ಲ SNK ಕೋಟಾ ಸಿಕ್ಕಿರುತ್ತೆ ನೋಡಿ, ಅವರು ತುಂಬ ಜನ ಒಂದು ಕಾಲೇಜ್ ಬೇಡ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಆಗಿರ್ತೀರ. ಓಕೆನಾ. ಒಂದು ವೇಳೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನನಗೇನೋ SNK ಕೋಟಾ ಸಿಕ್ಕಿಲ್ಲ, ನಾರ್ಮಲ್ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂತ ಹೇಳೋದಾದರೆ, ನಾನು ಇವಾಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಒಂದು ಕಾಲೇಜಸ್ನ ನಾನು ಸೇರ್ಕೋಬಹುದಾ? ನಾನು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಕಾಲೇಜ್ ನಿಮ್ಗೆ ಅಲಾಟ್ ಆಗಿರುತ್ತೋ ಅದೇ ಕಾಲೇಜ್ಗೆ ನೀವು ಹೋಗಿಲಿ ಸೇರ್ಕೋಬೇಕಾಗುತ್ತೆ. ಒಂದು ವೇಳೆ ತುಂಬ ಜನ ಕೇಳ್ತಿರುವಂಥದ್ದು SNK ಕೋಟಾ ಬಂದ್ಬಿಟ್ಟು ಥರ್ಡ್ ರೌಂಡಲ್ಲೂ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಕೂಡ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಯಾವ ಒಂದು ಕಾಲೇಜಲ್ಲಿ ನಿಮಗೆ ಏನು ನಂಬರ್ ಆಫ್ ಸೀಟ್ಸ್ಗಳು ಜಾಸ್ತಿ ಇರುತ್ತೋ ಅಲ್ಲಿ ಕಟ್ ಆಫ್ ಜಾಸ್ತಿ ಇದ್ದೇ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಇದು ಒಂದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಓಕೆನಾ. ಯಾವ ಒಂದು ಕಾಲೇಜಲ್ಲಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಕಟ್ ಆಫ್ ಬಂದ್ಬಿಟ್ಟು ರೈಸ್ ಆಗೇ ಇರುತ್ತೆ. ಯಾಕಪ್ಪ ಅಂದರೆ ತುಂಬ ಜನ ಒಂದು ಕಾಲೇಜ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಹಂಗಾಗಿ ಒಂದು ಕಟ್ ಆಫ್ ರೇಟು ಜಾಸ್ತಿ ಇರುತ್ತೆ ಆ ಒಂದು ಕಾಲೇಜಿಂದು. ನೋಡೋಣಂತೆ ಕಟ್ ಆಫ್ ರೇಟ್ ಕಮ್ಮಿ ಇರುವಂಥ ಒಂದು ಕಾಲೇಜಸ್ಸೂ ಕೂಡ ನಂಬರ್ ಆಫ್ ಕಾಲೇಜಸ್ ಜಾಸ್ತಿ ಇತ್ತು ಅಂದರೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಲ್ಲಿ ಆ ಒಂದು ಕಾಲೇಜ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ. ಇವಾಗ ತುಂಬ ಜನ ಈ ಒಂದು ಕ್ವಶನ್ನ ಕೇಳ್ತಿದ್ರೆ ಅದಕ್ಕೋಸ್ಕರನೇ ಆನ್ಸರ್ ಮಾಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಆಪ್ಷನ್ ಎಂಟ್ರನ್ನ ಯಾವಾಗ ಎಡಿಟ್ ಮಾಡ್ಬೋದು. ಇದಕ್ಕೆ ಒಂದು ನೋಟಿಫಿಕೇಶನ್ ಬರಬೇಕಾಗುತ್ತೆ. ಐ ಥಿಂಕ್ ಇವತ್ತು ಅಥವಾ ನಾಳೆ ಬಂದ್ಬಿಟ್ಟಿದ್ರೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಈ ಒಂದು ನೋಟಿಫಿಕೇಶನಲ್ಲಿ ನಿಮಗೆ ಯಾವಾಗ ಎಡಿಟ್ ಮಾಡ್ಬೋದು, ಮತ್ತು ನಿಮ್ಗೆ ಇಲ್ಲಿ ಯಾವಾಗ ಅದು ಏನೇನು ಅದರಲ್ಲಿ ಚೇಂಜಸ್ ಮಾಡ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಆ ಒಂದು ಆಪ್ಷನ್ ಎಂಟರ್ನಲ್ಲಿ ಆ ಒಂದು ನೋಟಿಫಿಕೇಶನಲ್ಲಿ ಇರುತ್ತೆ. ಆಪ್ಷನ್ ಎಂಟರ್ನಲ್ಲಿ ಏನೇನು ಮಾಡ್ಬೋದು ಅಂತ ನನ್ನ ಪ್ರಕಾರ KA ಡೈರೆಕ್ಟರ್ ಹೇಳಿರೋ ಪ್ರಕಾರ ಫಸ್ಟ್ ಸತಿ ಮಾತ್ರ ನಾವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಚಾನ್ಸ್ ಕೊಡ್ತೀವಿ. ಎಷ್ಟು ಕಾಲೇಜಸ್ ಬೇಕು ನೀವು ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ಕೊಂಬಿಡಿ, ಮತ್ತೆ ನಾವು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಕಾಲೇಜಸ್ನ ಚಾನ್ಸ್ ಕೊಡಲ್ಲ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಕೂಡ ಈ ಸತಿನೂ ಕೂಡ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಕೊಡಲ್ಲ, ಬಿಟ್ಟರೆ ರೀ ಆರ್ಡರ್ ಮತ್ತು ಡಿಲೀಟ್ ಮಾಡುವಂಥ ಒಂದು ಆಪ್ಷನ್ ನಿಮಗೆ ಕೊಡ್ತಾರೆ. ಓಕೆನಾ. ಯಾವ ಒಂದು ಕಾಲೇಜಲ್ಲಿ ನಿಮಗೆ ಸೀಟೇ ಇಲ್ವೋ ಆ ಒಂದು ಕಾಲೇಜಸ್ನ ನೀವು ರಿಮೂವ್ ಮಾಡ್ಕೊಂಡ್ಬಿಟ್ಟು ರೀ ಆರ್ಡರ್ನ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಈ ಒಂದು ಆಪರ್ಚುನಿಟಿ ನಿಮಗೆ ಇನ್ನೊಂದು 2 ದಿವಸದಲ್ಲಿ ಬರ್ಬೋದು ಅಪ್ಡೇಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಿಳಿಸ್ಕೊಡ್ತೀನಿ ಅದನ್ನು ಕೂಡ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಮತ್ತು ಏನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದ. ಜೈ ಹಿಂದ್.